ವಿಭಾಗ ಮತ್ತು ಸ್ವಾಧೀನವನ್ನು ಕೋರಿ ದಾವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅಗತ್ಯವಾಗಿ ಆ ದಾವೆಗೆ ಒದಗಿಸಬೇಕಾದಂಥ ಪ್ರಮುಖ ವಿಷಯದ ವಸ್ತುಗಳು ಮತ್ತು ದಾಖಲೆಗಳ ಬಗ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಇಂದಿನ ಒಂದು ವಿಡಿಯೋದಲ್ಲಿ ಯಾವ ಅಪ್ಲಿಕೇಶನನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಪಾರ್ಟಿಷನ್ ಸೂಟ್ಗಳಲ್ಲಿ ಅನ್ನೋದು ಸಂಬಂಧಪಟ್ಟಂತೆ ಪೂರ್ತಿ ವಿವರವನ್ನು ನೀಡಿದ್ದು ಪಾರ್ಟ್ 1ರಲ್ಲಿ ಆ ಒಂದು ಅಂಶಗಳಿದೆ. ಅದನ್ನು ಪಾರ್ಟ್ 1ನಲ್ಲಿ ನೋಡ್ಬೋದಾಗಿದೆ. ಈ ಪಾರ್ಟ್ 2 ಇದರಲ್ಲಿ ಸಂಬಂಧಪಟ್ಟಂತೆ ವಿಭಾಗ ಮತ್ತು ಸ್ವಾಧೀನ ಕೋರಿ ಸಲ್ಲಿಸುವಂಥ ಒಂದು ಪಾರ್ಟಿಷನ್ ಸೂಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾಗಿ ನೀಡಬೇಕಾದಂಥ ಮಾಹಿತಿ ಮತ್ತು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಅಂಶಗಳನ್ನು ನೀಡ್ತಾ ಇದ್ದೇನೆ. ಇದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಅಂಶವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತೆ ಆಗಲಿ. ಮುಖ್ಯವಾಗಿ ಒಂದು ವಿಭಾಗ ಮತ್ತು ಸ್ವಾಧೀನವನ್ನು ಕೋರಿ, ಯಾಕೆಂದರೆ ಬರೀ ವಿಭಾಗವನ್ನು ಕೋರಿ ಸಲ್ಲಿಸಿದರೆ ಸಾಲೋದಿಲ್ಲ. ಆನಂತರದಲ್ಲಿ ಅದರ ಸ್ವಾಧೀನವನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸೇರಿದಂತೆ ಪಾರ್ಟಿಷನ್ ಆ್ಯಂಡ್ ಪೊಸಿಷನ್ ಕೂಡ ಕೇಳಿ ನಮ್ಮ ಒಂದು ಶೇರ್ಗೆ ಏನು ಬರುತ್ತೆ ಅದನ್ನು ಕೋರಿ ಒಂದು ದಾವೆಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಸಲ್ಲಿಸಬೇಕಾದ್ರೆ ಆ ಸಂಬಂಧಪಟ್ಟಂತೆ ಪ್ರಾಪರ್ಟಿಗಳು ಏನಿರ್ತದೆ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ಇಲ್ಲಿ ನೀಡಬೇಕಾಗತ್ತೆ. ಹಾಗೆ ಪಾರ್ಟಿಗಳನ್ನು ಕೂಡ ನೀಡಬೇಕಾಗತ್ತೆ. ಯಾರು ದಾವೆಯನ್ನು ಹಾಕ್ತಾ ಇದ್ದಾರೆ ಮತ್ತು ಯಾವ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಹಾಕ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ವಾರಸುದಾರರೆಲ್ಲ ಯಾರ್ಯಾರಿದ್ದಾರೆ ಅವರುಗಳು ಎಲ್ಲರನ್ನು ಕೂಡ ಅವರ ಹೆಸರು, ವಿಳಾಸ, ವಯಸ್ಸು ಇದನ್ನು ಕೂಡ ನೀಡಬೇಕಾಗುತ್ತೆ. ಈಗ ಕರ್ನಾಟಕ CPCಯ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2025 ಪ್ರಕಾರ ಅವರ ಒಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗಳು ಕೂಡ ಕೊಡಬೇಕಾಗತ್ತೆ. ಕೊಟ್ಟರೆ ಅದು ಸಮನ್ಸನ್ನು ಬೇಗವಾಗಿ ಅವರಿಗೆ ಜಾರಿ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ. ಸೊ ಹಾಗಾಗಿ ಇಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಪಾರ್ಟಿಗಳಿಗೆ ಸಂಬಂಧಪಟ್ಟಂತೆ ಕೊಡಬೇಕಾಗತ್ತೆ. ಈ ಒಂದು ಅಂಶಗಳಿಗೆ ಇದನ್ನ ನಂತರ ಅದಕ್ಕೆ ಸಂಬಂಧಪಟ್ಟ ಪ್ರಾಪರ್ಟಿ ಏನಿದೆ ನೀವು ಒಂದು ದಾವೆಯನ್ನು ಕೋರಿ ಏನು ಸಲ್ಲಿಸ್ತಾ ಇದ್ದೀರಿ ಅದರಲ್ಲಿ ಕೆಲವು ಪ್ರಾಪರ್ಟಿಗಳನ್ನು ಸೇರಿಸೋದು, ಕೆಲವು ಪ್ರಾಪರ್ಟಿಗಳನ್ನ ಸೇರಿಸದೇ ಇರೋದು ಆ ರೀತಿ ಮಾಡಬೇಡಿ. ಎಲ್ಲ ಪ್ರಾಪರ್ಟಿಗಳನ್ನು ಸೇರಿಸಬೇಕು. ಅದರಲ್ಲಿ ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಜಮೀನುಗಳಾಗಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಪ್ರಾಪರ್ಟಿಗಳಾಗಲಿ ಎಲ್ಲವನ್ನು ಸೇರಿಸಬೇಕಾಗತ್ತೆ. ಇಲ್ಲಿ RTCಗಳು ಅಂದರೆ ವ್ಯವಸಾಯದ ಜಮೀನುಗಳಾದರೆ RTCಗಳನ್ನು ನೀಡಬೇಕಾಗತ್ತೆ. ಸೊ ಆ RTCಗಳು ನಿಮ್ಮ ಪಿತ್ರಾರ್ಜಿತ ಸ್ವತ್ತುಗಳು ಅಂತ ಅನ್ನೋದಕ್ಕೆ ಈ ಪ್ರಸ್ತುತ RTC ಜೊತೆಗೆ ಹಿಂದಿನಿಂದಲೂ ಕೂಡ ಹೇಗೆ ನಿಮ್ಮ ತಂದೆ ನಿಮ್ಮ ತಾತನಿಂದ ಹೇಗೆ ಬಂತು ಅನ್ನೋದನ್ನು ಕೂಡ ನೀಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ತಂದೆಗೆ ಅದು ಪಿತ್ರಾರ್ಜಿತ ಸ್ವಯರ್ಜಿತ ಆಸ್ತಿಯಾಗಿದ್ದು ನಿಮ್ಮ ತಂದೆ ಯಾರಿಗೂ ವಿಲ್ಲನ್ನು ಅಥವಾ ದಾನವನ್ನು ಮಾಡದೆ ಮಾರಾಟವನ್ನು ಮಾಡದೆ ಇದ್ದಂಥ ಸಂದರ್ಭದಲ್ಲಿ ಆ RTC ಮತ್ತು ಅದಕ್ಕೆ ಸಂಬಂಧಪಟ್ಟ ಅದರ ಖರೀದಿಯ ಪತ್ರಗಳನ್ನು ಕೂಡ ಇಲ್ಲಿ ನ್ಯಾಯಾಲಯಕ್ಕೆ ಒದಗಿಸ್ಕೊಡ್ಬೇಕಾಗತ್ತೆ. ಸೊ ಹಾಗೆಯೇ ಒಂದು ವೇಳೆ ಸೈಟು ಅಥವಾ ಮನೆ ಕಾಂಪ್ಲೆಕ್ಸು ಬಿಲ್ಡಿಂಗ್ಸ್ ಆಗಿದ್ರೆ ಅದು ಯಾವ ಪಂಚಾಯಿತಿ ಅಥವಾ ನಗರಸಭೆ, ಪುರಸಭೆ ಅಥವಾ ಕಾರ್ಪೊರೇಷನ್ನು ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಲ್ಲಿಂದ ಅದರ ಸಂಬಂಧಪಟ್ಟ ದಾಖಲೆಗಳನ್ನು ಪಡ್ಕೋಬೇಕು. ಅಲ್ಲಿ ಈ ಖಾತೆಗಳನ್ನು ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗತ್ತೆ. ಸೊ ಅದರ ಜೊತೆಗೆ ಈ ಒಂದು ಪ್ರಾಪರ್ಟಿಗಳು ಏನು ಕೊಡ್ತೀರಿ ಇದರ ಬೌಂಡ್ರಿ ಚೆಕ್ ಬಂದಿ ಅಂತ ಏನು ಹೇಳ್ತೀವಿ. ಒಂದು ಪ್ರಾಪರ್ಟಿಗೆ 4 ಮೂಲೆಯಲ್ಲಿ ಏನೇನಿದೆ, ರಸ್ತೆ ಇದೆಯಾ ಅಥವಾ ಬೇರೆ ಇನ್ನೊಬ್ಬರ ಪ್ರಾಪರ್ಟಿ ಇದೆಯಾ, ನದಿ ಇದೆಯಾ, ಬೇರೆ ಬೌಂಡ್ರಿ ಇದೆಯಾ, ಹೊಳೆ ಇದೆಯಾ ಅಥವಾ ಚಾನಲ್ ಇದೆಯಾ, ಏನಿದೆ ಆ ಎಲ್ಲ ಅಂಶಗಳನ್ನು ಅಂದರೆ ಪ್ರತಿ ಪ್ರಾಪರ್ಟಿಗೂ ಕೂಡ ಅದರ ಒಂದು ಚೆಕ್ ಬಂದು 4 ಕಡೆ ಬರುವಂಥ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕಡೆಗೆ ಬರುವಂಥ ಯಾರ ಪ್ರಾಪರ್ಟಿ ಬರುತ್ತೆ ಏನಿದೆ ಅನ್ನೋದ್ರ ಮಾಹಿತಿಯನ್ನು ಬೌಂಡ್ರಿಯನ್ನು ಕೂಡ ನೀಡಬೇಕಾಗತ್ತೆ. ಹಾಗೆಯೇ ಮೆಜರ್ ಆ್ಯಂಡ್ ಮೀನ್ಸ್ ಇದನ್ನು ಕೂಡ ನೀಡಬೇಕು. ಅದು ಎಷ್ಟು ಅಳತೆಯದ್ದಾಗಿದೆ ಅನ್ನೋದನ್ನು ಕೂಡ ನೀಡಬೇಕು. ಜಮೀನುಗಳಾದರೆ ಎಕರೆಗಳಾದರೆ ಎಷ್ಟು ಎಕರೆ ಕುಂಟೆ ಅಥವಾ ಸೆಂಟ್ ಇದೆ ಅನ್ನೋದನ್ನ ತಿಳಿಸ್ಬೇಕಾಗತ್ತೆ. ಅಥವಾ ಮನೆಗಳ ಸೈಟ್ಗಳಾದರೆ ಅದರ ಮೆಜರ್ಮೆಂಟ್ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು, ಅಥವಾ ಒಟ್ಟು ಎಷ್ಟಿದೆ, ಎಷ್ಟು ಅಡಿಗಳ ನಿವೇಶನ ಅಥವಾ ಮನೆ, ಎಷ್ಟು ಮಹಡಿ ಇದೆ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆದರೆ ಅದರಿಂದ ಒಂದು ಇನ್ಕಮನ್ನು ಬರ್ತಾ ಇದ್ದರೆ ಅದರ ಒಂದು ಕೂಡ ತಿಳಿಸ್ಬೇಕು. ಏನಕ್ಕೆ ಅಂದರೆ ಆ ಥರ ತಿಳಿಸಿದರೆ ಮೀನ್ಸ್ ಪ್ರಾಫಿಟನ್ನು ಕೂಡ ಮುಂದೆ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತಿಳಿಸಿದರೆ ತುಂಬ ಉತ್ತಮವಾಗಿರುತ್ತೆ. ಸೊ ಇದಕ್ಕಿಂತ ಮುಖ್ಯವಾಗಿ ಇದರ ಜೊತೆಗೆ ಇದು ಮುಖ್ಯವಾದಂಥ ಅಂಶನೇ, ಆದರೆ ಇದಕ್ಕೆ ಮುಖ್ಯವಾಗಿ ಫ್ಯಾಮಿಲಿ ಟ್ರೀಯನ್ನು ನೀವು ಓದಿಸಬೇಕಾಗತ್ತೆ. ಏನಕ್ಕೆ ಅಂದರೆ ದಾವೆಯನ್ನು ಹಾಕಿದ ನಂತರದಲ್ಲಿ ಪ್ರತಿವಾದಿಗಳು ನೀವು ಯಾರೂ ಗೊತ್ತಿಲ್ಲ ಅನ್ನೋ ಸಂದರ್ಭ ಬಂದಂಥ ಹಲವಾರು ಪ್ರಕರಣಗಳಲ್ಲಿ ಆಗಿದೆ ಆ ರೀತಿಯಲ್ಲಿ.
ಸೊ ಆ ಥರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಅಲ್ಲಿ ಶೋ ಮಾಡೋದಕ್ಕೆ ಫ್ಯಾಮಿಲಿ ಟ್ರೀಯನ್ನು ನೀಡಬೇಕಾಗುತ್ತೆ. ಸೊ ಒಂದು ವೇಳೆ ಫ್ಯಾಮಿಲಿ ಟ್ರೀ ಅವಲಭ್ಯ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಅದರ ತಂದೆ ಅಥವಾ ಒಂದು ತಾಯಿಯ ಒಂದು ರಿಲೇಷನ್ಶಿಪ್ಪನ್ನು ಅಲ್ಲಿ ತೋರಿಸಲಿಕ್ಕೆ ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು, ಎಜುಕೇಷನ್ ಡಾಕ್ಯುಮೆಂಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಸೊ ಫ್ಯಾಮಿಲಿ ಫಂಕ್ಷನ್ ಫೋಟೋ ಅಥವಾ ವೀಡಿಯೋಗಳಾಗಿರ್ಬೋದು, ಅಥವಾ ಈ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರು ದಾವೆಗಳನ್ನು ಹೂಡಿದರೆ ಅದರಲ್ಲಿ ಆ ಒಂದು ರಿಲೇಷನ್ಶಿಪ್ ಬಗ್ಗೆ ಆಗಲಿ ಅಥವಾ ಹೆಸರುಗಳನ್ನು ನಮೂದು ಮಾಡಿದರೆ, ವಿಳಾಸಗಳನ್ನು ನಮೂದು ಮಾಡಿದರೆ ಅಂಥ ದಾಖಲೆಗಳನ್ನು ಕೂಡ ಇಲ್ಲಿ ಹಾಜರುಪಡಿಸ್ಕೋಬೋದು. ಮ್ಯಾರೇಜ್ ಕಾರ್ಡ್ ಆಗಿರ್ಬೋದು ಅಥವಾ ಡೆತ್ ಸೆರೆಮನಿ ಕಾರ್ಡ್ಸ್ ಆಗಿರ್ಬೋದು, ಇವುಗಳನ್ನು ಕೂಡ ಹಾಜರುಪಡಿಸ್ಬೋದು. ಸೊ ಒಂದು ರಿಲೇಷನ್ಶಿಪ್ಪನ್ನು ಸರ್ಕಮ್ಸ್ಟೆನ್ಸ್ಲಿ ಪ್ರೂವ್ ಮಾಡಲಿಕ್ಕೆ, ಡೈರೆಕ್ಟಾಗಿ ಪ್ರೂವ್ ಮಾಡಲಿಕ್ಕೆ ಫ್ಯಾಮಿಲಿ ಟ್ರೀಯನ್ನು ಕೊಟ್ಟರೆ ಸಾಕಾಗುತ್ತೆ. ಸೊ ಸರ್ಕಮ್ಸ್ಟೆನ್ಸ್ಲಿ ಈ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಅದರ ಜೊತೆಗೆ ಈ ಕೆಲವರಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ಮದುವೆಗಳಾಗಿದ್ದ ಸಂದರ್ಭದಲ್ಲಿ ಇದ್ದರೆ ಮೊದಲನೇ ಹೆಂಡತಿ ಯಾವಾಗ ತೀರೋದ್ರು, ಎರಡನೇ ಮದುವೆ ಯಾವಾಗಾದರೂ, ಅಥವಾ ಎರಡನೇ ಹೆಂಡತಿ ಯಾವಾಗ ತೀರೋದ್ರು, ನಂತರದ ಮದುವೆ ಯಾವಾಗಾಯಿತು, ಅವರ ಮಕ್ಕಳುಗಳು ಯಾರ್ಯಾರು, ಇಲ್ಲಿ ಸ್ಪೆಸಿಫಿಕ್ ಆಗಿ ಮೊದಲನೇ ಹೆಂಡತಿಯ ಮಕ್ಕಳು ಯಾರು, ಎರಡನೇ ಹೆಂಡತಿಯ ಮಕ್ಕಳು ಯಾರು, ಮೂರನೇ ಹೆಂಡತಿ, ಈ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ನಮೂದನ್ನು ಮಾಡಬೇಕು. ಅವರ ವಯಸ್ಸುಗಳನ್ನು ಕೊಡಬೇಕು, ಅವರ ಅಡ್ರೆಸ್ಗಳನ್ನು ಕೊಡಬೇಕು. ಏನಕ್ಕೆ ಅಂದರೆ ಮೊದಲನೇ ಹೆಂಡತಿ ಡೆತ್ ಆಗಿ ಎರಡನೇ ಮದುವೆಯನ್ನು ಆಗಿರುವಂಥದ್ದು ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮೊದಲನೇ ಹೆಂಡತಿ ಯಾವಾಗ ಡೆತ್ ಆದರೂ ಅಥವಾ ಡೈವರ್ಸ್ ಆದರೂ ಅನ್ನೋ ವಿಚಾರನ ಸ್ಪೆಸಿಫಿಕ್ ಆಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು, ಡೆತ್ ಆಗಿದ್ದರೆ ಡೆತ್ ಸರ್ಟಿಫಿಕೇಟನ್ನು ಅಥವಾ ಡೈವರ್ಸ್ ಆಗಿದ್ದರೆ ಡೈವರ್ಸ್ ಇದನ್ನು ಕೊಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಏನಾಗುತ್ತೆ, ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ಅವರಿಗೆ ಹಕ್ಕು ಬರೋದಿಲ್ಲ, ಅನ್ಸಿಸ್ಟ್ ಪ್ರಾಪರ್ಟಿಯಲ್ಲಿ ಕೇಳೋದಕ್ಕೆ ಹಕ್ಕು ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ದಾಖಲೆಗಳನ್ನು ನೀಡುವಂಥದ್ದು ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಒಂದು ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡಬೇಕಾದ್ರೆ ಪ್ರಮುಖವಾಗಿ ಪಾರ್ಟಿಗಳು ಯಾರ್ಯಾರಿರ್ತಾರೆ, ಯಾರು ದಾವೆಯನ್ನು ಹಾಕ್ತಾ ಇದ್ದಾರೆ, ಯಾರ ಮೇಲೆ ದಾವೆಯನ್ನು ಹಾಕ್ತಾ ಇದ್ದಾರೆ, ಅವರ ಎಲ್ಲ ಪಾರ್ಟಿಗಳ ಹೆಸರು, ವಿಳಾಸ, ವಯಸ್ಸು ಈ ಎಲ್ಲವನ್ನು ನಿಗದಿಯಾಗಿ ಕೊಡಬೇಕು. ಹಾಗೆಯೇ ಅವರ ಮೊಬೈಲ್ ನಂಬರು, ಇಮೇಲ್ ಐ ಡಿ ಇದ್ದರೆ ಅದನ್ನು ಕೂಡ ಕೊಟ್ಟರೆ ಉತ್ತಮ. ಹಾಗೆಯೇ ಪ್ರಾಪರ್ಟಿಗಳು ಏನಿದೆ ಎಲ್ಲ ಪ್ರಾಪರ್ಟಿಗಳನ್ನು ಸೇರಿಸಿ, ಇಲ್ಲಿ ಕೆಲವು ಪ್ರಾಪರ್ಟಿಗಳನ್ನು ಬಿಡೋದು ಅನಂತರದಲ್ಲಿ ತೊಂದರೆ ಆಗುವಂಥದ್ದು. ಯಾಕೆಂದರೆ ಡಿಪೆಂಡೆಂಟ್ಸ್ ಬಂದಾಗ ಅವರು ಅದನ್ನ ಅಬ್ಜೆಕ್ಟ್ ಮಾಡಿದಾಗ, ಅವರ WS ಅಲ್ಲಿ ಅದನ್ನ ನಮೂದು ಮಾಡಿದಾಗ ಮತ್ತೆ ತಿರ್ಗಾ ನೀವು ಪ್ಲೈಂಟನ್ನು ತಿದ್ದುಪಡಿಗೆ ಆರ್ಡರ್ 6 ರೂಲ್ 17 ಹಾಕ್ಕೊಂಡು ಮತ್ತೆ ಆ ಅಂಶಗಳನ್ನು ಸೇರಿಸೋದು, ಅಥವಾ ಪಾರ್ಟಿಗಳನ್ನು ಬಿಟ್ಬಿಟ್ಟಿದ್ರೆ ಅವ್ರುಗಳನ್ನು ಇಂಪ್ಲೀಟ್ ಪಾರ್ಟಿ ಮಾಡೋದಕ್ಕೆ ಆರ್ಡರ್ 1 ರೂಲ್ 10 ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡು ಮಾಡೋವಂಥದ್ದು. ಸೊ ಈ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಾಲ ವಿಳಂಬ, ನಿಮ್ಮ ದಾವೆನೇ ಕಾಲ ವಿಳಂಬ ಆಗುತ್ತೆ. ಸೊ ಹಾಗಾಗಿ ನೀವು ದಾವೆಯನ್ನು ಹೂಡಲಿಕ್ಕೆ ಯಾವ ವಕೀಲರಿಗೆ ಕೊಡ್ತೀರಿ ಅಥವಾ ನೀವೇ ನೇರವಾಗಿ ಮಾಡ್ತೀರಿ, ಸೊ ಅಂಥವರು ಈ ಒಂದು ಸಂಪೂರ್ಣ ಮಾಹಿತಿಯನ್ನು, ಈ ಅಂಶಗಳನ್ನು ಸೇರಿಸಿ ಈ ದಾಖಲೆಗಳನ್ನು ಸಾಧ್ಯ ಆದಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹಾಜರುಪಡಿಸಿ ಅಥವಾ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ಗಳನ್ನು ಹಾಜರುಪಡಿಸಿ ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾರ್ಪೊರೇಷನ್ಸ್ಗಳಾಗಿರ್ಬೋದು, ಆ ಸಂಬಂಧಪಟ್ಟ ಇಲಾಖೆಗಳಿಂದ ಏನು ದೊರಕತ್ತೆ ದಾಖಲೆಗಳು, ಮತ್ತು ಇತ್ತೀಚೆಗೆ ಕಂದಾಯ ಕಟ್ಟಿದರೆ ಕಂದಾಯದ ರಸೀತಿಗಳನ್ನು, ಇವುಗಳನ್ನೆಲ್ಲ ಸಲ್ಲಿಸಿ ಆ ಒಂದು ದಾವೆಗಳಲ್ಲಿ ಹಾಕಿದ್ರೆ ಅಂಥ ಸಂದರ್ಭದಲ್ಲಿ ದಾವೆಯ ಒಂದು ವಿಚಾರಣೆಯನ್ನು ಮಾಡೋದಕ್ಕೆ, ಮತ್ತು ಯಾವುದಾದ್ರು ಬಿಟ್ಟೋಗಿದೆ ಅಂತೇಳಿ ಮಧ್ಯದಲ್ಲಿ ಅರ್ಜಿಯನ್ನು ಅಮೆಂಡ್ಮೆಂಟ್ಗೆ ಅರ್ಜಿ ಹಾಕೋದಾಗಲಿ, ಪಾರ್ಟಿಗಳನ್ನು ಸೇರಿಸಲಿಕ್ಕೆ ಇಂಪ್ಲೀಟ್ ಅಪ್ಲಿಕೇಶನ್ ಹಾಕೋದಂತಾಗಲಿ. ಸೊ ಈ ಒಂದು ವಿಳಂಬ ಏನಾಗುತ್ತೆ, ಒಂದು ಅಪ್ಲಿಕೇಶನನ್ನು ಹಾಕಿದಾಗ ಎದುರು ಪಕ್ಷಗಾರರಿಗೆ ಅದರ ಮೇಲೆ ಅಬ್ಜೆಕ್ಷನನ್ನು ಹಾಕೋದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಆ ಅಬ್ಜೆಕ್ಷನ್ ಹಾಕಿದ ನಂತರದಲ್ಲಿ ಎರಡೂ ಪಕ್ಷಕಾರರು ಮೇಲೆ ಹಿಯರಿಂಗನ್ನು ಮಾಡಬೇಕಾಗತ್ತೆ. ಆನಂತರದಲ್ಲಿ ನ್ಯಾಯಾಲಯ ಅದರ ಮೇಲೆ ಆದೇಶ ಮಾಡಬೇಕು. ಆದೇಶ ಮಾಡಿದ ನಂತರದಲ್ಲಿ ಅಮೆಂಡ್ಮೆಂಟ್ ಪ್ಲೇಂಟನ್ನು ಕ್ಯಾರೆಟ್ ಔಟನ್ನು ಮಾಡಬೇಕಾಗತ್ತೆ, ಮತ್ತು ಅಮೆಂಡ್ಮೆಂಟ್ ಪ್ಲೇಂಟನ್ನು ಕೊಡಬೇಕಾಗುತ್ತೆ. ಇಷ್ಟು ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದು ಅನ್ನೆಸರಿಯಾಗಿ ಕಾಲ ವಿಳಂಬ ಆಗೋದನ್ನು, ಅಂದರೆ ನಿಮ್ಮ ದಾವೆ ನಿಧಾನಗತಿ ಆಗೋದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ದಾಖಲೆಗಳನ್ನು ಸಾಧ್ಯ ಆದಷ್ಟು ಮೊದಲೇ ನೀವು ಒದಗಿಸ್ಕೊಡೋದು ತುಂಬ ಉತ್ತಮ ಆಗಿರುತ್ತೆ. ಸೊ ನಿಮ್ಮ ದಾವೆಯನ್ನು ಕೂಡ ಅತಿ ಶೀಘ್ರದಲ್ಲಿ ನೀವು ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಅತಿ ಮುಖ್ಯ ಆಗಿರುತ್ತೆ. ಸೊ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮೀನ್ಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನು ದಾಖಲೆಗಳನ್ನು ಕೊಡಬೇಕು, ಅಂದರೆ ನೀವು ಒಂದು ಪಾರ್ಟಿಷನ್ ಸೂಟನ್ನು ಹಾಕಿದರೆ ಆ ಪಾರ್ಟಿಷನ್ ಸೂಟ್ ಮುಗಿಯೋವರೆಗೂ ಅದರಲ್ಲಿ ಬರುವ ಪ್ರಾಫಿಟ್ ಏನಿದೆ, ನಿಮ್ಮ ಭಾಗಕ್ಕೆ ಬರುವ ಪ್ರಾಫಿಟ್ ಏನಿದೆ, ಅಂದರೆ ಆ ಸ್ವತ್ತು ಯಾರ ಸ್ವಾಧೀನದಲ್ಲಿದೆ ಅವರು ಆ ಮೀನ್ಸ್ ಪ್ರಾಫಿಟನ್ನು ನಿಮಗೆ ಕೊಡೋದಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಏನು ದಾಖಲೆಗಳನ್ನು ನೀವು ಹಾಜರುಪಡಿಸಬೇಕು ಅನ್ನೋದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಮುಂದಿನ ವಿಡಿಯೋವನ್ನು ಕೂಡ ನೀವು ಫಾಲೋ ಮಾಡಿ. ಹಾಗೆ ಯಾವ ಅಪ್ಲಿಕೇಶನ್ಗಳನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪಾರ್ಟ್ 1 ನಾನು ಹೇಳಿದ್ದೇನೆ. ಆ ವಿಡಿಯೋವನ್ನು ಕೂಡ ನೋಡಿ ಪೂರ್ತಿ ಅರ್ಥವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತೆ ಆಗಲಿ.